ಲೋಕಸಭಾ ಚುನಾವಣೆಗೆ ಬಿಜೆಪಿಯ 5ನೇ ಪಟ್ಟಿ ಬಿಡುಗಡೆಯಾಗಿದೆ. ಈ 5ನೇ ಪಟ್ಟಿಯಲ್ಲಿ ರಾಜ್ಯದಲ್ಲಿ ಬಾಕಿ ಉಳಿದಿತ್ತಲ್ಲ ಕೆಲವೊಂದಿಷ್ಟು ಕ್ಷೇತ್ರಗಳು, ಆ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ. ಮೊದಲನೇದಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ನಿರೀಕ್ಷೆಯಂತೆ ಜಗದೀಶ್ ಶೆಟ್ಟರ್ಗೆ ಬಿಜೆಪಿಯ ಟಿಕೆಟ್ ಸಿಕ್ಕಿದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಮಣೆ ಹಾಕಿಲ್ಲ ಬಿಜೆಪಿ ಹೈಕಮಾಂಡ್. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಸಚಿವ ಟಿಕೆಟ್ ಪಡೆಯುವಲ್ಲಿ ಕೊನೆಗೂ ಸಕ್ಸಸ್ ಆಗಿದ್ದಾರೆ. ರಾಯಚೂರು ಲೋಕಸಭಾ ಕ್ಷೇತ್ರ ಹಾಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಟಿಕೆಟ್ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. 4 ಲೋಕಸಭಾ ಕ್ಷೇತ್ರಗಳ ಟಿಕೆಟ್ ನಾವು ಗಮನಿಸ್ತಾ ಇದ್ದೀವಿ. ಮೊದಲನೇದಾಗಿ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಟಿಕೆಟ್ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಉತ್ತರ ಕನ್ನಡ ಕ್ಷೇತ್ರಕ್ಕೆ ಕೊನೆಗೂ ಅಭ್ಯರ್ಥಿಯ ಬದಲಾವಣೆಯಾಗಿದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಜಿ ಸ್ಪೀಕರ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಮಣಿಯನ್ನ ಹಾಕಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಎಸ್ಆರ್ ವಿಶ್ವನಾಥ್ ಪುತ್ರ ಕೂಡ ಇಲ್ಲಿ ಭಾರಿ ಪೈಪೋಟಿಯನ್ನ ಕೊಟ್ಟಿದ್ರು. ಬಟ್ ಅವರ ಬದಲಾಗಿ ಡಾಕ್ಟರ್ ಕೆ ಸುಧಾಕರ್ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನ ಪಟ್ಟಿದ್ರು. ದಿಲ್ಲಿ ತನಕ ಹೋಗಿದ್ರು. ರಾಜ್ಯ ನಾಯಕರು ದೇವೇಗೌಡರು ಎಲ್ಲರನ್ನ ಕೂಡ ಮಾತನಾಡಿಸಿದ್ರು. ಕೊನೆಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ನ ಪಡೆಯುವಲ್ಲಿ ಡಾಕ್ಟರ್ ಕೆ ಸುಧಾಕರ್ ಸಕ್ಸಸ್ ಆಗಿದ್ದಾರೆ. ಅದರ ಜೊತೆಗೆ ರಾಯಚೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಪಡೆಯುವಲ್ಲಿ ಹಾಲಿ ಸಂಸದರಾಗಿರುವಂತಹ ರಾಜಾ ಅಮರೇಶ್ವರ್ ನಾಯಕ್ ಅವರು ಸಕ್ಸಸ್ ಆಗಿದ್ದಾರೆ. ಆ ಡೀಟೇಲ್ಸ್ ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಲೋಕಸಭಾ ಚುನಾವಣೆಯ 5ನೇ ಪಟ್ಟಿ ಇದು. ಈ 5ನೇ ಪಟ್ಟಿಯಲ್ಲಿ ಬಾಕಿ ಇರುವಂತಹ ಅಂದ್ರೆ ಬಿಜೆಪಿಯ ಪಾಲಿಗೆ ಉಳಿದಿದ್ದಂತಹ ಕ್ಷೇತ್ರಗಳು, ಆ ಕ್ಷೇತ್ರಗಳಿಗೆ ಅಭ್ಯರ್ಥಿಯ ಘೋಷಣೆಯಾಗಿದೆ. ಬಹುಶಃ ಇನ್ನೊಂದು ಕ್ಷೇತ್ರ ಬಾಕಿ ಇದೆ ನನ್ನ ಪ್ರಕಾರ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಇನ್ನೂ ಕೂಡ ಅಭ್ಯರ್ಥಿಯ ಘೋಷಣೆಯಾಗಿಲ್ಲ. ಉಳಿದಂತೆ ಬಾಕಿ ಇದ್ದಂತಹ 4 ಲೋಕಸಭಾ ಕ್ಷೇತ್ರಗಳು ಚಿಕ್ಕಬಳ್ಳಾಪುರ, ಬೆಳಗಾವಿ, ರಾಯಚೂರು ಹಾಗೆ ಉತ್ತರ ಕನ್ನಡ. ಈ 4 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರು. ಬಟ್ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರವನ್ನ ಇನ್ನೂ ಕೂಡ ಯಾಕೆ ಘೋಷಣೆ ಮಾಡಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಕುತೂಹಲ ಕಾರಣ ಆಗ್ತಾ ಇದೆ. ಈಗ ಮೊದಲನೇದಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಬರೋಣ. ಮಂಗಳಾ ಅಂಗಡಿಯವರು ಹಾಲಿ ಸಂಸದರಾಗಿದ್ದಂಥವರು. ಜಗದೀಶ್ ಶೆಟ್ಟರ್ ಅವರಿಗೆ ಇಲ್ಲಿ ಟಿಕೆಟ್ ಅನ್ನ ಕೊಡಲಾಗುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಮೊನ್ನೆ ಹಾವೇರಿ ಹಾಗೆ ಧಾರವಾಡ ಈ 2 ಲೋಕಸಭಾ ಕ್ಷೇತ್ರಗಳಿಗೆ ಬೇಡಿಕೆಯನ್ನ ಇಟ್ಟಿದ್ರು ಜಗದೀಶ್ ಶೆಟ್ಟರ್. ಬಟ್ ಅವರಿಗೆ ಆ 2 ಕ್ಷೇತ್ರ ಸಿಗೋದಿಲ್ಲ. ಧಾರವಾಡ ಪ್ರಹ್ಲಾದ್ ಜೋಶಿ ಅವರಿಗೆ ಹೋಗುತ್ತೆ, ಹಾವೇರಿ ಮಾಜಿ ಸಿಎಂ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗುತ್ತೆ. ಆಗ್ಲೇ ಹೈಕಮಾಂಡ್ ನಾಯಕರು ಇಲ್ಲ ನಿಮಗೆ ಬೆಳಗಾವಿಗೆ ನಾವು ಪರಿಗಣಿಸ್ತೀವಿ ಅನ್ನುವಂತಹ ಭರವಸೆಯ ಮಾತುಗಳನ್ನ ಆಡಿದ್ರು. ಹಾಗಾಗಿ ಈಗ ಕೊನೆಗೂ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಕ್ಕಿದೆ. ಅವರಿಗೆ ಅಲ್ಲಿ ಈ ಹಿಂದೆ ಮಂಗಳಾ ಅಂಗಡಿಯವರು ಕಂಟೆಸ್ಟ್ ಮಾಡಿದ್ದಾಗ ಅಲ್ಲಿ ಚುನಾವಣೆ ನಡೆದಿದ್ದಂತಹ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಅಲ್ಲಿ ಉಸ್ತುವಾರಿಯನ್ನ ತಗೊಂಡು ಕ್ಷೇತ್ರದಲ್ಲಿ ಸಂಚಾರವನ್ನ ಕೂಡ ಮಾಡಿದ್ರು. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಇದು ಈಸಿ ಆಗಬಹುದು ಈ ಕ್ಷೇತ್ರ ಅನ್ನುವಂಥ ಆಲೋಚನೆ ಬಹುಶಃ ಹೈಕಮಾಂಡ್ ನಾಯಕರದ್ದಾಗಿರಬಹುದು. ಜೊತೆಗೆ ಮಂಗಳಾ ಅಂಗಡಿಯವರಿಗೆ ಬೀಗರು ಕೂಡ ಆಗ್ತಾರೆ ಜಗದೀಶ್ ಶೆಟ್ಟರ್. ಅದಾದ ನಂತರ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರೋದು ಈ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಈ ಕ್ಷೇತ್ರ ಅನಂತ್ ಕುಮಾರ್ ಹೆಗಡೆ ಅವರು ಕಳೆದ 2 ಟರ್ಮ್ ನಿಂದ ಸಂಸದರಾಗಿದ್ದಂಥವರು. ಅವರ ಬಗ್ಗೆ ಬಹಳ ಉತ್ತಮವಾದಂತಹ ಒಪಿನಿಯನ್ ಆ ಕ್ಷೇತ್ರದಲ್ಲಿತ್ತು. ಬಟ್ ದೆನ್ ಅವರು ಕಳೆದ ಹಲವು ವರ್ಷಗಳಿಂದ ರಾಜಕಾರಣದಿಂದಾನೇ ದೂರ ಇದ್ದ ರೀತಿ ಇದ್ರು. ಅದಾದ ನಂತರದಲ್ಲಿ ಕೊನೆ ಮೂಮೆಂಟ್ ನಲ್ಲಿ ಏಕಾಏಕಿ ಮಾಧ್ಯಮಗಳ ಮುಂದೆ ಜನರ ಮುಂದೆ ಕಾಣಿಸುವುದಕ್ಕೆ ಶುರುವಾದ್ರು. ಅದಾದ ನಂತರದಲ್ಲಿ ಸುಮ್ಮನಿರ್ಲಾರ್ದೆ ಬೇರೆ ಬೇರೆ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡೋಕೆ ಶುರು ಮಾಡಿದ್ರು. ಬಹುಶಃ ಆ ವಿವಾದಾತ್ಮಕ ಹೇಳಿಕೆಗಳೇ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ತಪ್ಪಿಸಿರೋ ರೀತಿ ಕಾಣಿಸ್ತಾ ಇದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರು ಆರಂಭದಿಂದಲೂ ಕೂಡ ಚರ್ಚೆಯಲ್ಲಿತ್ತು. ಅನಂತ್ ಕುಮಾರ್ ಹೆಗಡೆಯವರ ಬದಲಾಗಿ ಕಾಗೇರಿ ಅವರಿಗೆ ಮಾಜಿ ಸ್ಪೀಕರ್ ಅವರಿಗೆ ಟಿಕೆಟ್ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ಕೊನೆಗೂ ಅನಂತ್ ಕುಮಾರ್ ಹೆಗಡೆಯವರನ್ನ ಕೈ ಬಿಟ್ಟು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಮಣಿಯನ್ನ ಹಾಕಲಾಗಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ. ಅನಂತ್ ಕುಮಾರ್ ಹೆಗಡೆ ಹಾಲಿ ಸಂಸದರಾಗಿದ್ದಂಥವರು, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರು, ಬಹಳ ಜನಪ್ರಿಯ ಸಂಸದರು ಅಂತ ಹೆಸರನ್ನ ಪಡೆದಿದ್ದಂಥವರು. ಅದರ ಜೊತೆಗೆ ಬಿಜೆಪಿಯ ಫೈರ್ ಬ್ರ್ಯಾಂಡ್, ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತೆಲ್ಲ ಕರೆಸಿಕೊಂಡಿದ್ದಂಥವರು. ಬಟ್ ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ,
ಅವರು ಆಡಿದ್ದಂಥ ಮಾತುಗಳು, ಅವರು ಕೊಟ್ಟಂತಹ ವಿವಾದಾತ್ಮಕ ಸ್ಟೇಟ್ಮೆಂಟ್ಗಳು, ಅದರಲ್ಲೂ ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆಯಾಗಬೇಕು ಅಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಬಗ್ಗೆ ಅವರು ಆಡಿದಂತಹ ಮಾತು, ಅದಕ್ಕೂ ಪ್ರಮುಖವಾಗಿ ಸಂವಿಧಾನದ ಬಗ್ಗೆ ಅವರು ಆಡಿದಂತಹ ಮಾತು, ಬಹುಶಃ ಆ ವಿಚಾರ ಅವರಿಗೆ ತೊಡಕನ್ನ ಮಾಡಿರಬಹುದು, ಟಿಕೆಟ್ ಅನ್ನ ಕೈ ತಪ್ಪಿಸಬಿರಬಹುದು ಅನ್ನುವಂತಹ ವಿಶ್ಲೇಷಣೆಗಳು ಸದ್ಯ ಕೇಳಿ ಬರ್ತಾ ಇದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಪರಿಗಣನೆಗೆ ತೆಗೆದುಕೊಂಡಿದೆ ಬಿಜೆಪಿ ಹೈಕಮಾಂಡ್. ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರ ನಾನು ಆಗ್ಲೇ ಉಲ್ಲೇಖ ಮಾಡಿದೆ, ಮಂಗಳ ಅಂಗಡಿ ಹಾಲಿ ಸಂಸದರಿದ್ದಾರೆ, ಅವರಿಗೆ ಬೀಗರಾಗ್ತಾರೆ ಜಗದೀಶ್ ಶೆಟ್ಟರ್. ಕಳೆದ ಬಾರಿ ಮಂಗಳ ಅಂಗಡಿಯವರು ಕಂಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಇದೇ ಜಗದೀಶ್ ಶೆಟ್ಟರ್ ಅವರು ಇಡೀ ಕ್ಷೇತ್ರದಾದ್ಯಂತ ಓಡಾಡಿ ಮಂಗಳ ಅಂಗಡಿಯವರ ಗೆಲುವಿಗಾಗಿ ಶ್ರಮಿಸಿದ್ರು. ಅಲ್ಲಿನ ಉಸ್ತುವಾರಿ ಕೂಡ ತೆಗೆದುಕೊಂಡಿದ್ರು, ಚುನಾವಣಾ ಉಸ್ತುವಾರಿಯನ್ನ ತೆಗೆದುಕೊಂಡಿದ್ರು. ಹಾವೇರಿ ಹಾಗೆ ಧಾರವಾಡ ಕ್ಷೇತ್ರದ ಮೇಲೆ ಜಗದೀಶ್ ಶೆಟ್ಟರ್ ಅವರಿಗೆ ಆಕ್ಚುಲಿ ಕಣ್ಣಿತ್ತು, ಅವರು ಅದಕ್ಕಾಗಿ ಮನವಿಯನ್ನ ಮಾಡಿದ್ರು. ಆದ್ರೆ ಆ ಎರಡೂ ಕ್ಷೇತ್ರಗಳು ಬೇರೆ ನಾಯಕರ ಪಾಲಾಗ್ಬಿಡುತ್ತೆ. ಒಂದು ಪ್ರಹ್ಲಾದ್ ಜೋಶಿ ಅವರ ಪಾಲಾಗುತ್ತೆ, ಮತ್ತೊಂದು ಬಸವರಾಜ ಬೊಮ್ಮಾಯಿ ಅವರನ್ನ ಅಲ್ಲಿ ಪರಿಗಣಿಸಲಾಗುತ್ತೆ. ಹಾಗಾಗಿ ಈಗ ನಿರೀಕ್ಷೆಯಂತೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಅವರನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಈಗ ರಾಯಚೂರು ಹಾಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ರಾಜಾ ಅಮರೇಶ್ವರ್ ನಾಯಕ್ ಹಾಲಿ ಸಂಸದರಾಗಿರುವಂತಹ ರಾಜಾ ಅಮರೇಶ್ವರ್ ನಾಯಕ್ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಮತ್ತೊಮ್ಮೆ ಟಿಕೆಟ್ ಅನ್ನ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಈ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಣೆಯಾಗಿರಲಿಲ್ಲ, ಈಗ ಎರಡನೇ ಪಟ್ಟಿಯಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಘೋಷಣೆಯಾಗಿದೆ. ಈ ಲಿಸ್ಟ್ ನಲ್ಲಿ ಟಿಕೆಟ್ ಅನ್ನ ಗಳಿಸಿರುವಂತಹ ಏಕೈಕ ಹಾಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಫೈಟ್ ಅನ್ನ ಕಂಡಿದ್ದಂತಹ ಕ್ಷೇತ್ರ. ಡಾಕ್ಟರ್ ಕೆ ಸುಧಾಕರ್ ಹಾಗೆ ಯಲಹಂಕ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರ ಮಗ, ಇವರಿಬ್ಬರ ಮಧ್ಯೆ ಟಗ್ ಆಫ್ ವಾರ್, ಮಾತಿನ ವಾಗ್ಯುದ್ಧ, ಆ ಕ್ಷೇತ್ರದಲ್ಲಿ ಓಡಾಟ. ಡಾಕ್ಟರ್ ಕೆ ಸುಧಾಕರ್ ಅವರು ಒಂದ್ ಕಡೆ ಓಡಾಡ್ತಾ ಇದ್ರು, ಮತ್ತೊಂದ್ ಕಡೆ SR ವಿಶ್ವನಾಥ್ ಅವರ ಪುತ್ರ ಅಲೋಕ್ ಅವರು ಕೂಡ ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ರು. ದೊಡ್ಡ ಮಟ್ಟದಲ್ಲಿ ಲಾಬಿ ಉಭಯ ನಾಯಕರಿಂದ ಆಗಿತ್ತು. ಬಟ್ ಫೈನಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಡಾಕ್ಟರ್ ಕೆ ಸುಧಾಕರ್ ಅವರ ಪಾಲಾಗಿದೆ. ಡೀಟೇಲ್ಸ್ ನಮ್ಮ ನವದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಒಂದು ಅನಂತ್ ಕುಮಾರ್ ಹೆಗಡೆ, ಮತ್ತೊಂದ್ ಕಡೆ ಡಾಕ್ಟರ್ ಕೆ ಸುಧಾಕರ್, ಈ ಎರಡು ಹೆಸರುಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಯಾಕಂದ್ರೆ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೈ ತಪ್ಪಿದೆ, ಮತ್ತೊಂದ್ ಕಡೆ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಲಿಸ್ಟ್ ನಲ್ಲಿ ಕಾಣಿಸಿಕೊಳ್ತಾ ಇದೆ. ಮತ್ತೊಂದು ಕ್ಷೇತ್ರ ಬಾಕಿ ಇದೆ. ಈ ಬಾಕಿ ಇರೋದು ಯಾಕೆ? ಜೊತೆಗೆ ಈ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ವಿಶ್ಲೇಷಣೆ ಮಾಡಬಹುದಾ ಜಗದೀಶ್? ಖಂಡಿತವಾಗ್ಲೂ ವಿದೇಶಿ ಮೊದಲು ಅಂದ್ರೆ 20 ಕ್ಷೇತ್ರಗಳನ್ನ ಬಿಜೆಪಿ ಅನೌನ್ಸ್ ಮಾಡಿತ್ತು. ತದನಂತರ 5 ಕ್ಷೇತ್ರಗಳನ್ನ ಬಾಕಿ ಉಳಿಸಿಕೊಂಡಿತ್ತು. ಅದರ 5 ಕ್ಷೇತ್ರಗಳಲ್ಲಿ ಪ್ರಮುಖವಾಗಿರುವಂತದ್ದು ಬೆಳಗಾವಿಯ ಕ್ಷೇತ್ರ. ಕಾರಣ ಏನು ಅಂತಂದ್ರೆ ಅಲ್ಲಿ ಬೆಳಗಾವಿಯಿಂದ ಯಾರಿಗೆ ಕಳಕಳಿಸಬೇಕು ಅನ್ನುವಂತಹ ವಿಚಾರ ಬಹಳಷ್ಟು ಗೊಂದಲ ಇತ್ತು. ಕಾರಣ ಏನು ಅಂದ್ರೆ, ಒಂದು ಹಾವೇರಿಯಿಂದ ಯಾವಾಗ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಟ್ಟ ತಕ್ಷಣವೇ ನೇರವಾಗಿ ಅಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಮಿಸ್ ಆಯಿತು. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರು ಹಾವೇರಿ ಮೇಲೆ ಬಹಳಷ್ಟು ಕಣ್ಣನ್ನ ಇಟ್ಕೊಂಡಿದ್ರು. ಆ ಕ್ಷೇತ್ರದಿಂದ ನಾವು ಅಂದ್ರೆ ಲೋಕಸಭೆಗೆ ಸ್ಪರ್ಧೆ ಮಾಡ್ತೀನಿ ಅಂತ. ಯಾಕಂದ್ರೆ ಅಲ್ಲಿ ಮಂಗಳ ಅಂಗಡಿಯವರು ಸಹಿತ ಅಂದ್ರೆ ಹಾಲಿ ಸಂಸದರಾಗಿದ್ರು, ಆದ್ರೆ ಅವರಿಗೆ ಈ ಬಾರಿ ಟಿಕೆಟ್ ಕೊಡೋದಿಲ್ಲ ಅನ್ನುವಂತಹ ವಿಚಾರ ಬಹುತೇಕ ಕನ್ಫರ್ಮ್ ಆಗಿರುವಂತದ್ದು. ಆದ್ರೆ ಅಲ್ಲಿ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ವಿಚಾರ ಇತ್ತು. ಆದ್ರೆ ಕೊನೆಗೆ ಯಾವಾಗ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಅನ್ನ ಕೊಡಲಾಯಿತು, ತದನಂತರ ನೇರವಾಗಿ ಅಲ್ಲಿ ಜಗದೀಶ್ ಶೆಟ್ಟರ್ ದೊಡ್ಡ ಮಟ್ಟದಲ್ಲಿ ಲಾಬಿಯನ್ನ ಮಾಡ್ತಾರೆ. ಬಹಳಷ್ಟು ಜನ ವಿರೋಧವನ್ನ ಮಾಡ್ತಾರೆ. ಸ್ಥಳೀಯರು ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಸಹಿತ ಸ್ಥಳೀಯರಿಗೆ ಮಾತ್ರ ಏನಂದ್ರೆ ಅವಕಾಶವನ್ನ ಕೊಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಬೆಳಗಾವಿಯಲ್ಲಿರುವಂತಹ ನಾಯಕರು ಸಹಿತ ಸಭೆಗಳನ್ನ ಸೇರಿ ಹೊರಗಡೆ ಅವರಿಗೆ ಅವಕಾಶವನ್ನ ಕೊಡಬಾರದು ಅಂತ ಹೇಳ್ತಾರೆ. ಅಷ್ಟಾದ್ರೂ ಸಹಿತ BS ಯಡಿಯೂರಪ್ಪನವರು ಮತ್ತೆ ಜೊತೆಗೆ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿರೋ ಹಾಗೆ ಜಗದೀಶ್ ಶೆಟ್ಟರ್ ಅವರಿಗೆ ಒಂದ್ ಕಡೆಗೆ ಕಾಂಪನ್ಸೇಟ್ ಮಾಡಬೇಕಿತ್ತು. ಕಾರಣ ಏನು ಒಂದೇ, ಅವರು ಕಾಂಗ್ರೆಸ್ ನಲ್ಲಿ ಹೋಗಿ ಅಲ್ಲಿ MLC ಸ್ಥಾನವನ್ನ ಬಿಟ್ಟು ತದನಂತರ ಮತ್ತೆ ಬಿಜೆಪಿಗೆ ಸೇರ್ಪಡೆಯಾಗಿ ಅವರು ಸೇರ್ಪಡೆ ಆಗುವಂತಹ ಸಂದರ್ಭದಲ್ಲಿ ಸಹಿತ ಲೋಕಸಭೆಗೆ ಅವ್ರನ್ನ ಕಂಟೆಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನುವಂತಹ ವಿಚಾರವನ್ನು ಭರವಸೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಅವರಿಗೆ ಬೆಳಗಾವಿಗೆ ಎಷ್ಟೇ ವಿರೋಧ ಇದ್ರೂ ಕೊಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು. ಹಾಗಾಗಿ ಈಗ ಅಂತಿಮವಾಗಿ ಅವ್ರ ಹೆಸರನ್ನ ಫೈನಲ್ ಅನ್ನ ಮಾಡಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಹೆಸರು ಹೇಳಲೇಬೇಕು. ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಇಬ್ಬರು ವಿಚಾರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿತ್ತು. ವಿಶ್ವನಾಥ್ ಅವರ ಪುತ್ರ ಮತ್ತೆ ಅದ್ರ ಜೊತೆಗೆ ಅಲೋಕ್, ಅಂದ್ರೆ ವಿಶ್ವನಾಥ್ ಅವರ ಪುತ್ರ ಅಲೋಕ್ ಆಗಿರ್ಬೋದು, ಅದ್ರ ಜೊತೆಗೆ ಸುಧಾಕರ್ ಆಗಿರ್ಬೋದು. ಸುಧಾಕರ್ ಯಾವಾಗ ಈ ಲೋಕಸಭೆಯ ವಿಚಾರ ಯಾವಾಗ ಅವರು ವಿಧಾನಸಭೆಯಲ್ಲಿ ಸೋಲ್ತಾರಲ್ಲ, ಸೋತಿದ ಕೇವಲ 3-4 ತಿಂಗಳಲ್ಲೇ ಲೋಕಸಭೆಗೆ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಅದರ ಜೊತೆಗೆ JDS ಪಾಲಾಗುತ್ತೆ ಅನ್ನುವಂತಹ ಆರಂಭಿಕ ಹಂತಗಳಲ್ಲಿ ಮೈತ್ರಿ ಆಗುವಂತಹ ಸಂದರ್ಭದಲ್ಲಿ JDS ಬಿಜೆಪಿ ಅವಾಗ ಒಂದು ವೇಳೆ ಏನಾದ್ರೂ ಚಿಕ್ಕಬಳ್ಳಾಪುರ JDS ಪಾಲಾದ್ರೆ ನಾನು ಅಲ್ಲಿಂದಾದ್ರೂ ಕಂಟೆಸ್ಟ್ ಮಾಡ್ಬೇಕು ಅಂತ ಕಳೆದ 4 ತಿಂಗಳ ಹಿಂದೆನೆ ನೇರವಾಗಿ ಹೋಗಿ ದೇವೇಗೌಡರ ಜೊತೆ ಕೂತ್ಕೊಂಡು ಮಾತುಕತೆ ದೆಹಲಿಯಲ್ಲಿ ಕೂತ್ಕೊಂಡು ಆಡಿದ್ರು, ಕುಮಾರಸ್ವಾಮಿ ಅವ್ರ ಜೊತೆ ಕೂತ್ಕೊಂಡು ಆಡಿದ್ರು. ಆದ್ರೆ ಅಂತಿಮವಾಗಿ ಬಿಜೆಪಿಯ ಪಾಲ ಯಾವಾಗ ಆಗುತ್ತೆ ಅಂತ ಗೊತ್ತಾದ ತಕ್ಷಣವೇ ಮತ್ತೆ ಲಾಬಿಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದು ನ್ಯೂಸ್ ಫಸ್ಟ್ ಮೊದಲ ಬಾರಿಗೆ ಕರ್ನಾಟಕ
ಕರ್ನಾಟಕದಲ್ಲಿ ಡಾಕ್ಟರ್ ಸುಧಾಕರ್ ಅವರ ಹೆಸರನ್ನ ಪ್ರಸ್ತಾಪವನ್ನ ಮಾಡಿ ಇವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ವಿಚಾರ ಮತ್ತೆ ಇವರ ಲಾಬಿ ಯಾವ ರೀತಿಯಾಗಿ ನಡೀತಿದೆ ಅನ್ನುವಂತಹ ವಿಚಾರ ನ್ಯೂಸ್ ಫಸ್ಟ್ ಸಂಪೂರ್ಣವಾದಂತಹ ಮಾಹಿತಿಯನ್ನ ರಾಜ್ಯದ ಜನತೆ ಮುಂದುಗಡೆ ಬಿತ್ತರಿಸುವಂತಹ ಕೆಲಸವನ್ನ ಮಾಡಿತ್ತು. ಈಗ ಅಂತಿಮವಾಗಿ ಯಾಕಂದ್ರೆ ಮೊದಲ ಪಟ್ಟಿಯ ಫೈನಲ್ ಆಗುವಂತಹ ಸಂದರ್ಭದಲ್ಲೇ ನಾವು ರಿಪೋರ್ಟ್ ಅನ್ನ ಮಾಡಿದ್ವಿ, ಡಾಕ್ಟರ್ ಸುಧಾಕರ್ ಅವರ ಹೆಸರೇ ಅಂತಿಮವಾಗುತ್ತೆ. ಕಾರಣ ಏನು ಅಂದ್ರೆ ಅಲ್ಲಿ ಸ್ಥಳೀಯ ವಿಚಾರವಾಗಿ ಮತ್ತೆ ಅದರ ಜೊತೆಗೆ ಅಲ್ಲಿ ಕ್ಯಾಲ್ಕುಲೇಷನ್ ಅಂದ್ರೆ ಸ್ಥಳೀಯವಾಗಿ ಗ್ರೌಂಡ್ ರಿಪೋರ್ಟ್ ಏನಿದೆ ಮತ್ತೆ ಹೈಕಮಾಂಡ್ ನಾಯಕರಿಗೆ ಏನ್ ರಿಪೋರ್ಟ್ ತಲುಪಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಧಾಕರ್ ಅವರ ಹೆಸರನ್ನ ಅಂತಿಮ ಆಗುತ್ತೆ ಅಂತ ಹೇಳಲಾಗಿತ್ತು. ಈಗ ಅದು ಅಂತಿಮ ಆಯ್ತು. ಕೊನೆಗೆ ಈಗ ಬಾಕಿ ಉಳಿಸ್ಕೊಂಡಿರುವಂತ ಚಿತ್ರದುರ್ಗ ಯಾಕೆ ಅಂದ್ರೆ ನಾರಾಯಣ ಸ್ವಾಮಿ ಅವರು ಆರಂಭಿಕ ಹಂತಗಳಲ್ಲಿ ನಾನು ನಿಲ್ಲೋದಿಲ್ಲ ಅಂತ ಹೇಳಿದ್ರು ಏನು ಚುನಾವಣೆಗೆ. ತದನಂತರ ಮತ್ತೆ ಅವರು ಈಗ ನಿಲ್ಲೋದಕ್ಕೆ ಅವಕಾಶವನ್ನ ಕೇಳ್ತಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರಿಗೆ ಅವ್ರಿಗಿಂತ ಬೇರೆ ಯಾರಿಗಾದ್ರೂ ಅವಕಾಶ ಸಿಗಬಹುದು ಅನ್ನುವಂಥದ್ದು ವೇಟ್ ಮಾಡಿ ನೋಡ್ತಾ ಇದ್ದಾರೆ. ಹಾಗಾಗಿ ಅದೊಂದು ಬಾಕಿ ಉಳಿಸ್ಕೊಂಡಿರುವಂತದ್ದು ಇದೆಷ್ಟೇ. ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.